ಎಲ್ರಿಗೂ ನಮಸ್ತೆ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಟ್ರಯಾಂಗಲ್. ನೋಡಿ, ಟ್ರಯಾಂಗಲ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮಗೆ. ಬೇಸಿಕ್ ಕ್ರಾಕ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಹೈಸ್ಕೂಲ್ 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಟ್ರಯಾಂಗಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಟ್ರಯಾಂಗಲ್ ಹೆಸರು ಹೇಳ್ತಿದೆ. ಟ್ರಯಾಂಗಲ್ ಮೀನ್ಸ್ ಇಟ್ ಇಸ್ ಎ ಟೂ ಡೈಮೆನ್ಷನಲ್ ಫಿಗರ್. ಡೈಮೆನ್ಷನಲ್ 2D ಫಿಗರ್ ಆಗಿರುತ್ತೆ. 2D ಫಿಗರ್ ಆಗಿರುತ್ತೆ. ಸೊ ವಿಚ್ ಹ್ಯಾವ್ ತ್ರೀ ಸೈಡ್ಸ್ ಇರುತ್ತೆ. ವಿಚ್ ಹ್ಯಾವ್ ತ್ರೀ ಸೈಡ್ಸ್. ನೋಡಿ, ಎ ಬಿ ಇಸ್ ದ ಒನ್ ಸೈಡ್. ಸೊ ಎ ಬಿ ಸೈಡ್, another one is BC side, another one is AC side. So AB, AC and BC, correct? So AC, AB, AC and BC, these are the three sides and which have three angles. Not three angles: angle A, angle A, angle B and angle C. Angle B, angle A, angle C, which have three sides and which have three angles, that is called as triangle. The total angle of the triangle, okay, total angle of the triangle, angle A plus angle B plus angle C is always equal to 180 degree. So total angle of the triangle is always equals to 180 degree. 180 degree equal ಆಗಿರುತ್ತೆ. So total angle of the triangle is always equals to 180 degree. ನೋಡಿ, ಒಂದು ಟ್ರಯಾಂಗಲ್ ಆಗ್ಬೇಕಂದ್ರೆ there is a main important ಏನು ಕಂಡೀಷನ್ಸ್ಗಳಿದೆ. ಏನು ಕಂಡೀಷನ್ಸ್ಗಳನ್ನ ನೋಡೋಣ. ಫಸ್ಟ್ ನೋಡಿ, ಫಸ್ಟ್ ನೋಟು, ನೀವು ಟ್ರಯಾಂಗಲ್ ಫಸ್ಟ್ ನೋಟ್ ಬೇಸ್ಡ್ ಆನ್ ದಿ ಆಂಗಲ್ಸ್. ನಾವು ಯಾವಾಗಲೂ ನೋಡಿ ಟ್ರಯಾಂಗಲ್ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಂದ್ರೆ ಫಸ್ಟ್ ಆಂಗಲ್ ನೋಡಬೇಕು. ನೋಡಿ, ದ ಸೈಡ್ ದ ಸೈಡ್ ಆಪೋಸಿಟ್ ದಿ ಲಾರ್ಜೆಸ್ಟ್ ಆಂಗಲ್ ಈಸ್ ಎ ಲಾರ್ಜೆಸ್ಟ್ ಸೈಡ್. ನೋಡಿ, ಇಯರ್ ಆಂಗಲ್ ಬಿ ಇಸ್ ದ ಲಾರ್ಜೆಸ್ಟ್ ಆಂಗಲ್. ಸಪೋಸ್ ಇಫ್ ಇಟ್ ಈಸ್ ಎ 120 ಡಿಗ್ರಿ ಅನ್ಕೊಳ್ಳೋಣ. 120 ಡಿಗ್ರಿ. ಸೊ 120 ಡಿಗ್ರಿ ಇಸ್ ದ ಲಾರ್ಜೆಸ್ಟ್ ಆಂಗಲ್ ಆಗಿದ್ರೆ ಅದರ ಆಪೋಸಿಟ್ ಸೈಡ್ ಏನಾಗಿರುತ್ತೆ, ದಟ್ಸ್ ಎ ಲಾರ್ಜೆಸ್ಟ್ ಸೈಡ್ ಆಗಿರುತ್ತೆ. ಲಾರ್ಜೆಸ್ಟ್ ಸೈಡ್. Suppose here it is a 130 degree ಅನ್ಕೊಳ್ಳೋಣ. This is a 130 degree. So the opposite side of the 130 degree, ನೋಡಿ, this is a largest angle compared to these two angles, correct? So 130 is the largest angle. ಆ largest angle ಗೆ opposite side ಏನಾಗಿರುತ್ತೆ, that is a largest side. ಅರ್ಥ ಆಯ್ತಾ? ಫಸ್ಟ್ ಕಂಡೀಷನ್ ಅಂದ್ರೆ ಬೇಸ್ಡ್ ಆನ್ ಆಂಗಲ್ಸ್. ನೋಡಿ, ದ ಸೈಡ್ ಆಪೋಸಿಟ್ ದಿ ಲಾರ್ಜೆಸ್ಟ್ ಆಂಗಲ್. ನೋಡಿ, ಲಾರ್ಜೆಸ್ಟ್ ಆಂಗಲ್ ಗೆ ಆಪೋಸಿಟ್ ಇರುವಂತಹ ಸೈಡ್ ದಟ್ ವಿಲ್ ಬಿ ದಿ ಲಾರ್ಜೆಸ್ಟ್ ಸೈಡ್ ಆಗಿರುತ್ತೆ. ಫಸ್ಟ್ ಕಂಡೀಷನ್ ಅರ್ಥ ಆಯ್ತಾ? ಫಸ್ಟ್ ಕಂಡೀಷನ್ ಓಕೆ. ಹಾಗೆ ಸೆಕೆಂಡ್ ಕಂಡೀಷನ್ ಹೋಗೋಣ. ಸೆಕೆಂಡ್ ಕಂಡೀಷನ್ ಅಂದ್ರೆ ಬೇಸ್ಡ್ ಆನ್ ಸೈಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಬೇಸ್ಡ್ ಆನ್ ಸೈಡ್ಸ್. ಈಗ ಟ್ರಯಾಂಗಲ್ ಫಾರ್ಮೇಶನ್ ಆಗಬೇಕಾದ್ರೆ ಏನು ದಿಸ್ ಟು ಸಮ್ ಆಫ್ ದಿ ಟೂ ಸೈಡ್ಸ್ ವಿಲ್ ಬಿ ಗ್ರೇಟರ್ ದೆನ್ ಥರ್ಡ್ ಸೈಡ್. ನೋಡಿ, the sum of the two sides of a triangle is greater than the third side. ಎರಡೂ ಸೈಡ್ಸ್ ಗಳನ್ನ ಕೂಡಿಸಿದ್ರೆ ಮೂರನೇ ಸೈಡ್ಗಿಂತ ಜಾಸ್ತಿ ಇರಬೇಕು. ಸಪೋಸ್ ನೋಡಿ, ಈಗ ಇದು ಯಾವ್ದಾರ ಎರಡು ಸೈಡ್ ತಗೊಳ್ಳಿ, ನೀವು ಯಾವ್ದು ಬೇಕೋ ತಗೊಬಹುದು. 6 ಪ್ಲಸ್ ನೋಡಿ, 6 ಪ್ಲಸ್ 4 ದಟ್ ಬಿಕಮ್ 10. 6 ಪ್ಲಸ್ 4 we are added, it become 10. It is 5. So 10 is greater than 5, correct? 10 is greater than 5. So that is a triangle. So suppose if you add 6 plus 5, 6 plus 5, it become 11. 11 is greater than, not 6 plus 5 we added, it is greater than third side, that is 4. That is also triangle. So you can add these two. 5 plus 4, that become 9. 9 is greater than 6. So it is a triangle. ನೋಡಿ, ಯಾವ ಎರಡು ಸೈಡ್ಸ್ ಗಳನ್ನ ನೀವು ಆಡ್ ಮಾಡಿದ್ರೆ ಮೂರನೇ ಸೈಡ್ಸ್ ಗಿಂತ ವ್ಯಾಲ್ಯೂ ಜಾಸ್ತಿ ಇದ್ರೆ ಅದನ್ನ ನಾವೇಂತ ಕರಿತೀವಿ, ಟ್ರಯಾಂಗಲ್ ಅಂತ ಕರಿತೀವಿ. ಹಾಗಾದ್ರೆ ನಾಟ್ ಎ ಟ್ರಯಾಂಗಲ್ ಅಂದ್ರೆ ಯಾವ ರೀತಿ ಆಗುತ್ತೆ ನೋಡೋಣ. ನೋಡಿ, ಇಲ್ಲಿ 2 ಸೆಂಟಿಮೀಟರ್ ತೆಂಕಳಿ, ಇದನ್ನು 3 ಸೆಂಟಿಮೀಟರ್ ತೆಂಕಳಿ, ಇದು 6 ಸೆಂಟಿಮೀಟರ್ ತೆಂಕೊಳ್ಳೋಣ. ನೋಡಿ, ಇಫ್ ಯು ಆಡ್ ದೀಸ್ ಟೂ ಸೈಡ್ಸ್, ನೋಡಿ 6 ಪ್ಲಸ್ 2 ಎಷ್ಟಾಯ್ತು, ದಟ್ ವಿಲ್ ಬಿಕಮ್ 8. 8 is greater than 3. ಓಕೆ, ಕರೆಕ್ಟ್. 8 is greater than 3, ರೈಟ್? ಓಕೆ, ಈಗ ಇವೆರಡನ್ನು ಆಡ್ ಮಾಡೋಣ. 3 plus 2 ಎಷ್ಟಾಯ್ತು? 3 plus 2 that is 5. 5 is not greater than 6, ಕರೆಕ್ಟಾ? ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ 5 ಬರುತ್ತೆ. 5 is not greater than 6. 5 ಅನ್ನೋದು 6ಗಿಂತ ದೊಡ್ಡದಾಗಲ್ಲ. ಸೊ ಅದಕ್ಕೋಸ್ಕರ ಇಟ್ ಇಸ್ ನಾಟ್ ಎನ್ ಟ್ರಯಾಂಗಲ್. ಇದು ಟ್ರಯಾಂಗಲ್ ಅಲ್ಲ. ಅರ್ಥ ಆಯ್ತು ಹೇಳಿದ್ದು? ಎರಡೂ ಸೈಡ್ಸ್ಗಳನ್ನ ನಾವು ಕೂಡಿಸಿದ್ರೆ ಇಟ್ ಶುಡ್ ಬಿ ಗ್ರೇಟರ್ ದೆನ್ ಥರ್ಡ್ ಸೈಡ್. ಎರಡೂ ಸೈಡ್ಸ್ಗಳು ಮೂರನೇ ಸೈಡ್ಸ್ಗಿಂತ ಜಾಸ್ತಿ ವ್ಯಾಲ್ಯೂ ಇರಬೇಕು. ಹಾಗಿದ್ರೆ ಮಾತ್ರ ಅದನ್ನ ನಾವೆಂತ ಕರಿತೀವಿ, ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ 2 ಸೆಂಟಿಮೀಟರ್ ಅಂದ್ರೆ ಟ್ರಯಾಂಗಲ್ ವಿಲ್ ಬಿ ಲೈಕ್ ದಿಸ್. ದಿಸ್ 2 ಸೆಂಟಿಮೀಟರ್, 3 ಸೆಂಟಿಮೀಟರ್, ಈ ರೀತಿ ಬರುತ್ತೆ. 2, 3, 6 ಈ ರೀತಿ ಬರುತ್ತೆ. ಇಟ್ ಇಸ್ ನಾಟ್ ಎ ಟ್ರಯಾಂಗಲ್. ಇದು ಟ್ರಯಾಂಗಲ್ ಆಗಿರಲ್ಲ. ಫಸ್ಟ್ ಕಂಡೀಷನ್ ಆಯ್ತು. ಫಸ್ಟ್ ಕಂಡೀಷನ್, ದ ಸೈಡ್ ಆಫ್ ಎ ಟ್ರಯಾಂಗಲ್, ಲಾರ್ಜೆಸ್ಟ್ ಆಂಗಲ್ ಇಸ್ ಇಟ್ಸ್ ಅ ಲಾರ್ಜೆಸ್ಟ್ ಸೈಡ್ ಆಗಿರುತ್ತೆ. ಲಾರ್ಜೆಸ್ಟ್ ಆಂಗಲ್ ಏನಿರುತ್ತೆ ಅದರ ಆಪೋಸಿಟ್ ಸೈಡ್ ಲಾರ್ಜೆಸ್ಟ್ ಸೈಡ್ ಆಗಿರುತ್ತೆ. ಮತ್ತೆ ದ ಸಮ್ ಆಫ್ ದಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಗ್ರೇಟರ್ ದೆನ್ ಥರ್ಡ್ ಸೈಡ್ಗಿಂತ ಜಾಸ್ತಿ ಇರಬೇಕು.
ಆಗಿದ್ರೆ ಮಾತ್ರ ಅದನ್ನೇ ಅಂತ ಕರಿತೀವಿ ನಾವು ಟ್ರಯಾಂಗಲ್ ಅಂತ ಕರಿತೀವಿ. ಓಕೆ, ಈಗ ಬೇಸ್ಡ್ ಆನ್ ಸೈಡ್ಸ್, ಸಾರಿ ದಿಸ್ ಇಸ್ ಸೈಡ್, based on sides. Triangles are classified and based on sides and angles. First we will study sides. ನೋಡಿ sides ಅಲ್ಲಿ first ನೋಡಿ, if all three angles, sorry, all three sides are equal, that is called equilateral triangle. Equilateral triangle ಅಂದ್ರೆ all three sides are equal, all three sides are equal, that is called equilateral triangle. If all three sides are equal, then it is three angles also equal, that is 60 degree, 60 degree, 60 degree. All three sides and three angles also equal, that is called as equilateral triangle. ಹೆಸರು ಹೇಳ್ತದೆ equal ಅಂತ ಹೆಸರು ಹೇಳ್ತಿದೆಯಲ್ಲ, so equal means all three sides are equal and three angles also equal. Isosceles triangle, isosceles triangle means two sides are equal, one side is different. Two side equal ಇದೆ, equal ಇದೆ, one side is different, one side is different. ನೋಡಿ two sides, ಈ ಎರಡು sides equal ಇದೆ ಅಂತೆ. ಎರಡು ಸೈಡ್ ಈಕ್ವಲ್ ಇದ್ರೆ ಎರಡು ಆಂಗಲ್ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಟೂ ಸೈಡ್ಸ್ ಅಂಡ್ ಟೂ ಆಂಗಲ್ಸ್ ಆರ್ ಈಕ್ವಲ್, ಒನ್ ಸೈಡ್ ಅಂಡ್ ಒನ್ ಆಂಗಲ್ ವಿಲ್ ಬಿ ಡಿಫರೆಂಟ್, ದಟ್ ಈಸ್ ಕಾಲ್ಡ್ ಎಸ್ ಐಸೋಸ್ಕೆಲಾನ್ ಟ್ರಯಾಂಗಲ್. ಅರ್ಥ ಆಯ್ತಾ? ಇಫ್ ಆಲ್ ತ್ರೀ ಆಂಗಲ್ಸ್, ತ್ರೀ ಸೈಡ್ಸ್ ಈಕ್ವಲ್ ಇದ್ರೆ ಈಕ್ವಲೇಟರ್ ಟ್ರಯಾಂಗಲ್, ಎರಡು ಸೈಡ್ಸ್ ಮತ್ತೆ ಎರಡು ಆಂಗಲ್ ಇದ್ರೆ ಈಕ್ವಲ್ ಇದ್ರೆ ದಟ್ ಈಸ್ ಕಾಲ್ಡ್ ಎಸ್ ಐಸೋಸ್ಕೆಲಾನ್ ಟ್ರಯಾಂಗಲ್. ಸೊ ನೆಕ್ಸ್ಟ್ ಸ್ಕೆಲನ್ ಟ್ರಯಾಂಗಲ್. ಸ್ಕೆಲನ್ ಟ್ರಯಾಂಗಲ್ ಅಂದ್ರೆ ಆಲ್ ತ್ರೀ ಸೈಡ್ಸ್ ಅಂಡ್ ತ್ರೀ ಆಂಗಲ್ಸ್ ಆರ್ ನಾಟ್ ಸೇಮ್, ನಾಟ್ ಸೇಮ್, ಮೂರು ಡಿಫ್ರೆಂಟ್ ಇದ್ರಿ ನೋಡಿ. ಆಂಗಲ್ ಓಕೆ ಎ ಬಿ ಸಿ ಅಂತ ಕಾಣೋಣ. ನೋಡಿ ಆಂಗಲ್ ಎ ಬಿ ಸಿ, ಆಲ್ ದೀಸ್ ತ್ರೀ ಆಂಗಲ್ಸ್ ಆರ್ ಡಿಫರೆಂಟ್ ಅಂಡ್ ದ ಸೈಡ್ಸ್ ಆಲ್ಸೋ ಡಿಫರೆಂಟ್, ದಟ್ ಈಸ್ ಕಾಲ್ಡ್ ಎಸ್ ಸ್ಕೆಲನ್ ಟ್ರಯಾಂಗಲ್. ಅರ್ಥ ಆಯ್ತಾ? ಈಕ್ವಿಲೇಟರಲ್ ಟ್ರಯಾಂಗಲ್ ಅಂದ್ರೆ ಆಲ್ ತ್ರೀ ಸೈಡ್ಸ್ ತ್ರೀ ಆಂಗಲ್ಸ್ ಆರ್ ಈಕ್ವಲ್, ದಟ್ ಈಸ್ ಕಾಲ್ಡ್ ಈಕ್ವಿಲೇಟರಲ್ ಟ್ರಯಾಂಗಲ್. ಟೂ ಸೈಡ್ಸ್ ಅಂಡ್ ಟೂ ಆಂಗಲ್ಸ್ ಆರ್ ಈಕ್ವಲ್, ಒನ್ ಸೈಡ್ ಅಂಡ್ ಒನ್ ಆಂಗಲ್ ಇಸ್ ಡಿಫರೆಂಟ್, ದಟ್ ಈಸ್ ಕಾಲ್ಡ್ ಎಸ್ ಐಸೋಸ್ಕೆಲನ್ ಟ್ರಯಾಂಗಲ್. ಆಲ್ ತ್ರೀ ಸೈಡ್ಸ್ ಆರ್ ಡಿಫರೆಂಟ್, ತ್ರೀ ಆಂಗಲ್ಸ್ ಆಲ್ಸೋ ಡಿಫರೆಂಟ್, ದಟ್ ಈಸ್ ಕಾಲ್ಡ್ ಎಸ್ ಸ್ಕೆಲನ್ ಟ್ರಯಾಂಗಲ್. ಓಕೆನಾ? ಓಕೆ, ನೆಕ್ಸ್ಟ್ ಯು ಮೂವ್ ಆನ್ ಟು ದಿ ಬೇಸ್ಡ್ ಆನ್ ಆಂಗಲ್ಸ್, ಕಾನ್ಸೆಪ್ಟ್ ಬೇಸ್ಡ್ ಆನ್ ಆಂಗಲ್ಸ್. ಈಗ ಆಂಗಲ್ಸ್ ಮೇಲೆ ಹೋಗೋಣ. ಆಂಗಲ್ಸ್ ಏನು ಆಂಗಲ್ಸ್ ಮೇಲೆ ಅಂದ್ರೆ ನೋಡಿ, ಇಫ್ ದ ಆಂಗಲ್, ನೋಡಿ ಇಫ್ ಆಲ್ ದ ಆಂಗಲ್ಸ್, ನೋಡಿ ಯಾವುದು ಅಕ್ಯೂಟ್ ಆಂಗಲ್, ನೋಡಿ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್, ದಿಸ್ ಇಸ್ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್, ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್. ಇಫ್ ಎನಿ ಒನ್ ಆಂಗಲ್, ಎನಿ ಒನ್ ಆಂಗಲ್, ಎನಿ ಒನ್ ಆಂಗಲ್ ಈಸ್ ಗ್ರೇಟರ್ ದೆನ್ 90 ಡಿಗ್ರಿಗಿಂತ ಗ್ರೇಟರ್ ಜಾಸ್ತಿ ಇದ್ರೆ, ಮೋರ್ ದೆನ್ 90 ಡಿಗ್ರಿ, ಮೋರ್ ದೆನ್ 90 ಇದ್ರೆ 100, 110, 120 ಇದ್ರೆ ಅದನ್ನೇನಂತ ಇರುತ್ತೆ ನಾವು ಅಬ್ಟ್ಯೂಸ್ ಆಂಗಲ್. ಯಾವ್ದಾದ್ರು ಒಂದು, ಎನಿ ಒನ್ ಆಂಗಲ್, ಆಂಗಲ್ ಎ ಆಗಿರ್ಬೋದು, ಆಂಗಲ್ ಬಿ, ಆಂಗಲ್ ಸಿ, ಎನಿ ಒನ್ ಆಂಗಲ್ ಇಟ್ ಶುಡ್ ಬಿ ಮೋರ್ ದೆನ್ 90ಗಿಂತ ಜಾಸ್ತಿ ಇದ್ರೆ ಅದನ್ನು ನಾವೆಂತ ಕರಿತೀವಿ, ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಅಬ್ಟ್ಯೂಸ್ ಆಂಗಲ್, ಅಬ್ಟ್ಯೂಸ್ ಆಂಗಲ್. ಅರ್ಥ ಆಯ್ತಾ? ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಇಟ್ ಶುಡ್ ಬಿ, ಒನ್ ಆಂಗಲ್ ಶುಡ್ ಬಿ ಎಕ್ಸಾಕ್ಟ್ 90 ಡಿಗ್ರಿ ಇರಬೇಕು, ಎಕ್ಸಾಕ್ಟ್ 90 ಡಿಗ್ರಿ. ಒಂದು ಆಂಗಲ್ ಯಾವ್ದಾರು ಆಗಿರಲಿ, ಆಂಗಲ್ ಸಿ ಆಗಿರಲಿ, ಆಂಗಲ್ ಎ ಬಿ ಯಾವ್ದಾರು ಆಗಿರಲಿ, ಬಟ್ ಒನ್ ಆಂಗಲ್ ಶುಡ್ ಬಿ 90 ಡಿಗ್ರಿ, ದಟ್ ಈಸ್ ಕಾಲ್ಡ್ ಎಸ್ ರೈಟ್ ಆಂಗಲ್ ಟ್ರಯಾಂಗಲ್, ಎಕ್ಸಾಕ್ಟ್ 90 ಡಿಗ್ರಿ. ಓಕೆ, ಇಫ್ ಆಲ್ ದ ಆಂಗಲ್ಸ್ ನೋಡಿ, ಆಲ್ ದ ಆಂಗಲ್ಸ್ ಈಸ್ ಲೆಸ್ ದೆನ್, ನೋಡಿ ಲೆಸ್ ದೆನ್ 90 ಡಿಗ್ರಿ, ಎಲ್ಲ ಆಂಗಲ್ಸ್ಗಳು 90 ಡಿಗ್ರಿಗಿಂತ, ಆಲ್ ಆಂಗಲ್ಸ್ ಈಸ್ ಲೆಸ್ ದೆನ್ 90 ಡಿಗ್ರಿ, ದಟ್ ಈಸ್ ಕಾಲ್ಡ್ ಆಸ್ ಅಕ್ಯೂಟ್ ಆಂಗಲ್, ಅಕ್ಯೂಟ್ ಆಂಗಲ್. ಅರ್ಥ ಆಯ್ತಾ? ನೋಡಿ ಅಬ್ಟ್ಯೂಸ್ ಆಂಗಲ್ ಅಂದ್ರೆ ಎನಿ ಒನ್ ಆಂಗಲ್ ಈಸ್ ಗ್ರೇಟರ್ ದೆನ್ 90ಗಿಂತ ಜಾಸ್ತಿ ಇದ್ರೆ ಅದನ್ನು ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಓಕೆ, ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ಯಾವ್ದಾದ್ರು ಒಂದು ಆಂಗಲ್, ದಟ್ ಈಸ್ ಕಾಲ್ಡ್ ಎಸ್ ರೈಟ್ ಆಂಗಲ್ ಟ್ರಯಾಂಗಲ್. ಆಲ್ ಆಂಗಲ್ ಈಸ್ ಬಿಲೋ 90 ಡಿಗ್ರಿ, ಎಲ್ಲಾ ಆಂಗಲ್ಸ್ ಬಿಲೋ 90 ಡಿಗ್ರಿ ಇದ್ರೆ ದಟ್ ಈಸ್ ಕಾಲ್ಡ್ ಎಸ್ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ ದ ಪ್ರೀವಿಯಸ್ ಕೇಸ್ ವಿ ಸ್ಟಡಿಡ್ ಬೇಸ್ಡ್ ಆನ್ ಸೈಡ್ಸ್, ಇನ್ ದಿಸ್ ಕೇಸ್ ವಿ ಸ್ಟಡಿಡ್ ಬೇಸ್ಡ್ ಆನ್ ಆಂಗಲ್ಸ್. ಓಕೆನಾ? ಓಕೆ, ನೆಕ್ಸ್ಟ್ ಈಗ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ವಿ ಹ್ಯಾವ್ ಟು ನೋ ದ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್. ನೋಡಿ, ಸಮ್ ಆಫ್ ದಿ ಆಲ್ ಇಂಟೀರಿಯರ್ ಆಂಗಲ್ ಆಫ್ ದ ಟ್ರಯಾಂಗಲ್, ಜಸ್ಟ್ ಇಮೇಜ್ ಇಸ್ ಅ ಟ್ರಯಾಂಗಲ್. ದ ಸಮ್ ಆಫ್ ಆಲ್ ದ ತ್ರೀ ಆಂಗಲ್ಸ್ ಈಸ್ ಆಲ್ವೇಸ್ 180 ಡಿಗ್ರಿ. ಇಂಟೀರಿಯರ್ ಆಂಗಲ್ ಆಫ್ ದ ಟ್ರಯಾಂಗಲ್ ಈಸ್ 180 ಡಿಗ್ರಿ ಆಗಿರುತ್ತೆ. ಓಕೆನಾ? ಸೊ ವಾಟ್ ಇಸ್ ದ ಆಂಗಲ್ ಆಫ್ ದಿ ಸ್ಟ್ರೈಟ್ ಲೈನ್? ದಟ್ ಈಸ್ ಆಲ್ವೇಸ್ 180 ಡಿಗ್ರಿ. ಸ್ಟ್ರೈಟ್ ಲೈನ್ ಆಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಫಿಗರ್? ನೋಡಿ, ಈ ರೀತಿ ಇದೆ ಅಂದ್ರೆ ಏನರ್ಥ? ಇಟ್ ಇಸ್ ದ ಮೀನಿಂಗ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್, ದಟ್ ಈಸ್ 90 ಡಿಗ್ರಿ ಅಂತ ಅರ್ಥ. ನೋಡಿ, ಈ ಸಿಂಬಲ್ ಇದೆ ಅಂದ್ರೆ ದಟ್ ಸಿಂಬಲ್ ಇಸ್ ಇಂಡಿಕೇಶನ್ ಆಫ್ 90 ಡಿಗ್ರಿ. 90 ಡಿಗ್ರಿ ಮೀನ್ಸ್ ಇಟ್ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಓಕೆನಾ? ಅರ್ಥ ಆಯ್ತಾ? ಓಕೆ, ಈಗ ಒಂದು ಫಿಗರ್ನ ಹಾಕಿದೀನಿ ನೋಡಿ ಇಲ್ಲಿ.
ಒಂದು ಫಿಗರ್. ಸಪೋಸ್ ಇಯರ್ ಇಟ್ ಈಸ್ ಎ 50 ಡಿಗ್ರಿ ಆರ್ 38 ಡಿಗ್ರಿ ಅನ್ಕೋಣ. 38 ಡಿಗ್ರಿ ಇದೆ ಅನ್ಕೋಣ. ಸಪೋಸ್ ಇಟ್ ಫಾರ್ಮ್ಸ್ 38 degree. What will be the angle of this side? This side it will become 38 degree. ಯಾಕೆ 38 degree? It is a vertically opposite angle ಅಂದ್ರೆ opposite angles. Opposite angles are equal. Opposite angles are equal. Opposite angles are equal. Opposite vertically opposite angle. Vertically opposite angles are always equal ಆಗಿರುತ್ತೆ. ನೋಡಿ ಇಲ್ಲಿ 30 degree ಇದ್ರೆ ಅದರ opposite side ಏನಾಗಿರುತ್ತೆ 38 degree ಇರುತ್ತೆ. So if it is 50 degree, here also 50 degree is there. Vertically opposite angles. Vertically opposite angle means opposite sides. ಅರ್ಥ ಆಯ್ತು ಹೇಳಿದ್ದು? That is called what? Vertically opposite angles. Okay. ಹಾಗಿದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಟೀರಿಯರ್ ಆಂಗಲ್ ಅಂತ ಬರುತ್ತೆ. ಇದು 9th ಅಲ್ಲಿ 8th ಅಲ್ಲಿ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಎಲ್ಲದರಲ್ಲೂ ಬರುತ್ತೆ. ಸೊ ಎಕ್ಸ್ಟೀರಿಯರ್ ಆಂಗಲ್ ಅಂತ ನೋಡಿ, ಇದು ಎಕ್ಸ್ಟೀರಿಯರ್ ಆಂಗಲ್. ನೋಡಿ ಇಲ್ಲಿ ಆಂಗಲ್ ಪಿ, ಆಂಗಲ್ ಕ್ಯೂ, ಆಂಗಲ್ ಆರ್, ನೋಡಿ ಇದು ದಿಸ್ ಸೈಡ್, ದಿಸ್ ಆರ್ ಆಲ್ ಇಂಟೀರಿಯರ್ ಆಂಗಲ್. ಕರೆಕ್ಟಾ? ಇಂಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್. ಸೊ ದಿಸ್ ಸೈಡ್ ಇಸ್ ದೇರ್ ಆರೆಂಜ್ ಕಲರ್, ದಟ್ ಇಸ್ ಎಕ್ಸ್ಟೀರಿಯರ್ ಆಫ್ ಎ ಟ್ರಯಾಂಗಲ್. ಟ್ರಯಾಂಗಲ್ ನ ಎಕ್ಸ್ಟೀರಿಯರ್ ಆಂಗಲ್ ಆಗಿರುತ್ತದೆ. ನೋಡಿ ಕ್ವಶನ್ ನ ಪಾಯಿಂಟ್ ಗಳನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಆಫ್ ಇಂಟೀರಿಯರ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಅದರ್ ದೆನ್ ದಿ ಅಡ್ಜಸೆಂಟ್ ಆಂಗಲ್. ನೋಡಿ ಏನಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಏನಿದೆ ಇದು ಈ ಪ್ಲೇಸು, ಇದು ಇಂಟೀರಿಯರ್ ಆಂಗಲ್ ಏನಿದೆ, ಇಂಟೀರಿಯರ್ ಆಂಗಲ್ ಇವೆರಡು ಇದೆಯಲ್ಲ, ಇದು ಮತ್ತೆ ಇದು ಪಿ ಮತ್ತೆ ಕ್ಯೂ, ಇವೆರಡುಗಳ ಸಮ್ಗೆ ಈಕ್ವಲ್ ಆಗಿರುತ್ತಂತೆ. ರಾದರ್ ದೆನ್ ಅಡ್ಜಸೆಂಟ್ ಆಂಗಲ್. ಅಡ್ಜಸೆಂಟ್ ಆಂಗಲ್ ಅಂದ್ರೆ ಇದ್ರ ಪಕ್ಕನೇ ಇರುತ್ತಲ್ಲ ಆಂಗಲ್, ಅದನ್ನ ಅಡ್ಜಸೆಂಟ್ ಆಂಗಲ್ ಅಂತ ಕರೀತಾರೆ. ಆ ಆಂಗಲ್ ನ ನೀವು ಸ್ಕಿಪ್ ಮಾಡಬೇಕು. ನೋಡಿ ಸಪೋಸ್ ನೋಡಿ ಇದಕ್ಕೆ ನೋಡಿ ಏನಾಯ್ತು, ಈಗ ಆಂಗಲ್ ಆರ್ ಇಸ್ ಈಕ್ವಲ್ ಟು ಎಷ್ಟಾಗಿರುತ್ತೆ, ಆಂಗಲ್ ಆರ್ ಇಸ್ ಈಕ್ವಲ್ ಟು ಆಂಗಲ್ ಪಿ ಪ್ಲಸ್ ಆಂಗಲ್ ಕ್ಯೂ. ಆಂಗಲ್ ಪಿ ಎಷ್ಟಿದೆ, ದಟ್ ಈಸ್ 60 ಡಿಗ್ರಿ ಪ್ಲಸ್ 70 ಡಿಗ್ರಿ, ಇಟ್ ಬಿಕಮ್ 130 ಡಿಗ್ರಿ. ಸೊ 130 ಡಿಗ್ರಿ ಇಸ್ ದ ಆನ್ಸರ್ ಫಾರ್ ಆಂಗಲ್ ಆರ್. ಕರೆಕ್ಟಾ? ಸಪೋಸ್ ನೋಡಿ, ಈಗ ಸಪೋಸ್ ಇಲ್ಲಿ ಆಂಗಲ್ ಫಾರ್ಮೇಶನ್ ಆಗಿದೆ ಅನ್ಕೊಳ್ಳೋಣ. ಸೊ ಇದು ಆಂಗಲ್ ಎ ಬಿ ಸಿ. ಓಕೆ, ಫೈಂಡ್ ದ ಸಪೋಸ್ ದಿಫ್ ದೇ ಗಿವನ್, ಓಕೆ ಇಯರ್ 30 ಡಿಗ್ರಿ ಅನ್ಕೊಳ್ಳೋಣ, ಇಯರ್ 40 ಡಿಗ್ರಿ ಅನ್ಕೊಳ್ಳೋಣ. ಸೊ ಫೈಂಡ್ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದಿ ಟ್ರಯಾಂಗಲ್ ಸಿ. ಎಕ್ಸ್ಟೀರಿಯರ್ ಆಂಗಲ್ ಆಫ್ ದಿ ಟ್ರಯಾಂಗಲ್ ದಟ್ ಇಸ್ ಸಿ ಪಾಯಿಂಟ್ ಎಷ್ಟಿದೆ ಅಂತ ಕೇಳಿದ್ರೆ ಏನಂತ ನೋಡ್ಬೇಕು ನೋಡಿ, ಎಕ್ಸ್ಟೀರಿಯರ್ ಆಂಗಲ್ ಆಫ್ ದಿ ಟ್ರಯಾಂಗಲ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ದಿ ಟೂ ಇಂಟೀರಿಯರ್ ಆಂಗಲ್ಸ್ ರಾದರ್ ದೆನ್ ಅಡ್ಜಸೆಂಟ್ ಆಂಗಲ್. ಅಡ್ಜಸೆಂಟ್ ಆಂಗಲ್ ನೋಡಿ, ಇದು ಅಡ್ಜಸೆಂಟ್ ಆಂಗಲ್, ಇದನ್ನ ಕನ್ಸಿಡರ್ ಮಾಡಬಾರ್ದು ನೀವು. ಇಂಟೀರಿಯರ್ ಆಂಗಲ್ ಎರಡು ಇರುತ್ತಲ್ಲ ಅದನ್ನ ಕನ್ಸಿಡರ್ ಮಾಡಿ, ದಟ್ ಇಸ್ 70 ಡಿಗ್ರಿ ಅಂದ್ರೆ ಇಲ್ಲಿ ಕೂಡ 70 ಡಿಗ್ರಿ ಬರುತ್ತೆ. ನೋಡಿ ದಿಸ್ ಟು ಸಮ್ ಏನಾಗುತ್ತೆ, ಆಂಗಲ್ ಸಿ ಈಸ್ ಈಕ್ವಲ್ ಟು ಆಂಗಲ್ ಎ ಪ್ಲಸ್ ಆಂಗಲ್ ಬಿ. ಕರೆಕ್ಟಾ? ಸೊ ಇಷ್ಟೇ. ಎಕ್ಸ್ಟೀರಿಯರ್ ಆಂಗಲ್ ನ ಕೇಳಿದ್ರೆ ನೋಡಿ, ಓಕೆ ನಿಮಗೆ ಬೇರೆ ತರ ತೋರಿಸ್ತೀನಿ. ಓಕೆ, ಈಗ ದಿಸ್ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್, ದಿಸ್ ಇಸ್ ಎಕ್ಸ್ಟೀರಿಯರ್ ಆಂಗಲ್, ಹಿಯರ್ ಇಟ್ ಇಸ್ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕಾಣುತ್ತೆ. ಇದು ಪಿ ಕ್ಯೂ ಆರ್. ಕರೆಕ್ಟಾ? ಈಗ ನಿಮಗೆ ಪಿದು ಎಕ್ಸ್ಟೀರಿಯರ್ ಆಂಗಲ್ ಬೇಕು ಅಂದ್ರೆ ಪಿದು ಎಕ್ಸ್ಟೀರಿಯರ್ ಆಂಗಲ್, ಓಕೆನಾ? ಪಿದು ಎಕ್ಸ್ಟೀರಿಯರ್ ಆಂಗಲ್ ಬೇಕಂದ್ರೆ ನೀವೇನ್ ಮಾಡಬೇಕು, ಇಟ್ ಶುಡ್ ಬಿ ಸಮ್ ದ ಆಂಗಲ್ ಕ್ಯೂ ಪ್ಲಸ್ ಆಂಗಲ್ ಆರ್ ನ ಮಾಡ್ಬೇಕು. ಕರೆಕ್ಟಾ? ಆಂಗಲ್ ಪಿ ಬೇಕು ಅಂದ್ರೆ. ಇನ್ ಕೇಸ್ ನಿಮ್ಗೆ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಕ್ಯೂ ಬೇಕು ಅಂದ್ರೆ ವಿ ಶುಡ್ ಆಡ್ ದ ಆಂಗಲ್ ಪಿ ಅಂಡ್ ಆಂಗಲ್ ಆರ್. ಕರೆಕ್ಟಾ? ಸೊ ಇಫ್ ಯು ವಾಂಟ್ ಟು ಐಡೆಂಟಿಫೈ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದಿ ಆರ್ ಇಸ್ ಈಕ್ವಲ್ ಟು ಆಂಗಲ್ ಪಿ ಪ್ಲಸ್ ಆಂಗಲ್ ಕ್ಯೂ ನ ಆಡ್ ಮಾಡಿದ್ರೆ ನಮಗೆ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದಿ ಆರ್ ಬರ್ತದೆ. ಸೊ ಅರ್ಥ ಆಯ್ತಾ ನಿಮಗೆ? ಇದು ನೋಡಿ ಈ ತರ ಎಕ್ಸ್ಟೀರಿಯರ್ ಆಂಗಲ್ ನ ಐಡೆಂಟಿಫೈ ಮಾಡೋದು. ನೋಡಿ ಇಲ್ಲಿ, ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ನೋಡಿ ಇಲ್ಲಿ ಟೋಟಲ್ ಆಂಗಲ್ ಆಫ್ ದಿ ಟ್ರಯಾಂಗಲ್ ನಮಗೆ ಗೊತ್ತು, ಏನು, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈಕ್ವಲ್ಸ್ ಟು 180 ಡಿಗ್ರಿ. ಕರೆಕ್ಟಾ? ಟೋಟಲ್ ಆಂಗಲ್ ಆಫ್ ದಿ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಟೋಟಲ್ ಆಂಗಲ್ ಆಫ್ ದಿ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಆಂಗಲ್ ಎ ಏನಿದೆ, ದಟ್ ಇಸ್ 3x plus 20 plus angle B is x plus 10 plus angle C is x minus 5 equals to 180. ಫಸ್ಟ್ ಎಕ್ಸ್ ಟರ್ಮ್ಗಳನ್ನ ಆಡ್ ಮಾಡ್ಕೊಳ್ಳಿ. 3 plus 2 ದಟ್ ಇಸ್ 5x ಆಯ್ತಾ? 5x ಓಕೆ. 20 30 minus 5 ದಟ್ ಇಸ್ ಓಕೆ 25 equals to 180. ಕರೆಕ್ಟಾ? 25 minus ಓಕೆ 30 minus 5 is 25 ಆಯಿತು. ಈಗ 25ನ ಈ ಕಡೆ ಕಳಿಸ್ಕೊಳ್ಳಿ, ಏನಾಗುತ್ತೆ ನೋಡಿ, 5x equals to 180 minus 25 ಆಯಿತು. ಕರೆಕ್ಟಾ? ಈಗ 180ಲಿ 25ನ ಕಳ್ಕೊಳ್ಳಿ, ಎಷ್ಟಾಗುತ್ತೆ, 55 ಆಯ್ತಾ? ಸೊ 5x equals to 55, 155 ಆಯಿತು. 155 ಈಗ 5ನ ಕಡೆ ಕಳಿಸ್ಕೊಳ್ಳಿ, x is equal to 155 divided by 5. 5 3s
5 ones. So x is equal to 31. So this is the value of x. ಸೊ ಈಗ ನಮಗೆ ಆಂಗಲ್ ಎ ಬೇಕು ಅಂದ್ರೆ ಎಕ್ಸ್ ಜಾಗಕ್ಕೆ 31 ಹಾಕೊಳ್ಳಿ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 31 ಅಂದ್ರೆ ಏನಾಗುತ್ತೆ ನೋಡಿ, ದಟ್ ಈಸ್ 3x ಪ್ಲಸ್ 20. ಓಕೆ, 31 3s 3 93 ಪ್ಲಸ್ 20 ಎಷ್ಟಾಯ್ತು? 110. ದಟ್ ಈಸ್ 13. 113 ಡಿಗ್ರಿ ಆಯ್ತು. 130 ಡಿಗ್ರಿ ಅಲ್ಲಿ. ಅರ್ಥ ಆಯ್ತಾ? ನೋಡಿ, ಈ ತರ ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡಿ ಎಕ್ಸ್ಟರ್ನ್ ಕಡೆ ಇಟ್ಕೊಂಡು ಇಲ್ಲಿ ಎಕ್ಸ್ಟರ್ನ್ ಬಿ, ಈಗ ಆಂಗಲ್ ಎ ಇಸ್ ಈಕ್ವಲ್ ಟು 113, ಆಂಗಲ್ ಬಿ ಎಷ್ಟಾಗುತ್ತೆ ನೋಡಿ, 41 ಆಯ್ತಾ? ಸೊ ಎಕ್ಸ್ ಈಸ್ 31 ಪ್ಲಸ್ 10 41 ಆಯ್ತು, ಕರೆಕ್ಟಾ? ಸೊ ಇಲ್ಲಿ -5 ಮಾಡಬೇಕು. -5 ಮಾಡಿದ್ರೆ ದಟ್ ಈಸ್ 26 ಆಗುತ್ತೆ. 26 ಇದು 113, ಕರೆಕ್ಟಾ? 113. ಸೊ ದಿಸ್ ಇಸ್ ದ ವೇ ಆಫ್ ಐಡೆಂಟಿಫೈಯಿಂಗ್ ಎಕ್ಸ್ ವ್ಯಾಲ್ಯೂ ಕಂಡಿದ್ದು. ಓಕೆ, ನೆಕ್ಸ್ಟ್ ನೋಡಿ, ಇದೇ ತರ ಸಿಂಪಲ್ ಇನ್ನೊಂದು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ನೋಡಿ, ಇಲ್ಲಿ ಇಟ್ ಇಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ನೋಡಿ, ಇಲ್ಲಿ ಇದು ಇಂಡಿಕೇಶನ್ ನೋಡಿ, ಆಗಲೇ ಹೇಳಿದೆ ಈ ತರ ಇಂಡಿಕೇಶನ್ ಇದೆ ಅಂತ, ದಟ್ ಇಸ್ ಕಾಲ್ಡ್ ಎಸ್ ವಾಟ್ 90 ಡಿಗ್ರಿ. 90 ಡಿಗ್ರಿ ಆಗಿದೆ ಅಂತ ಅರ್ಥ, ಕರೆಕ್ಟಾ? ಟೋಟಲ್ ಆಂಗಲ್ ಆಫ್ ದ ಟ್ರಯಾಂಗಲ್ ಎಷ್ಟು? ದಟ್ ಇಸ್ 180 ಡಿಗ್ರಿ. ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈಕ್ವಲ್ಸ್ ಟು 180 ಡಿಗ್ರಿ, ಕರೆಕ್ಟಾ? ಆಂಗಲ್ ಎ ಎಷ್ಟಿದೆ? 30 ಇದೆ. ಆಂಗಲ್ ಬಿ ಎಷ್ಟಿದೆ? ಆಂಗಲ್ ಬಿ ಇಸ್ 90 ಡಿಗ್ರಿ. ಆಂಗಲ್ ಬಿ ಇಸ್ 90 ಡಿಗ್ರಿ ಪ್ಲಸ್ ಆಂಗಲ್ ಸಿ ಈಕ್ವಲ್ಸ್ ಟು 180, ಕರೆಕ್ಟಾ? ಸೊ ಇವೆರಡನ್ನು ಕೂಡಿಸ್ಕೊಳ್ಳಿ ಈಗ. ಸೊ 90 ಪ್ಲಸ್ 30 ಎಷ್ಟಾಯ್ತು? 90 ಪ್ಲಸ್ 30 ಇಸ್ 120 ಆಯ್ತು. 120 ಪ್ಲಸ್ ಆಂಗಲ್ ಸಿ ಈಕ್ವಲ್ಸ್ ಟು 180 ಡಿಗ್ರಿ, ಕರೆಕ್ಟಾ? ಸೊ 120 ಆ ಕಡೆ ಕಳಿಸ್ಕೊಳ್ಳಿ ಈಗ. ಸೊ ಆಂಗಲ್ ಸಿ ಈಕ್ವಲ್ಸ್ ಟು 180 ಮೈನಸ್ 120 ಎಷ್ಟಾಗತ್ತಪ್ಪ? ಆಂಗಲ್ ಸಿ ಈಸ್ ಈಕ್ವಲ್ ಟು 60 ಡಿಗ್ರಿ ಆಯ್ತು, ಕರೆಕ್ಟಾ? 60 ಡಿಗ್ರಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಆಂಗಲ್ ಸಿ. ಆಂಗಲ್ ಸಿ ಈಸ್ 60 ಡಿಗ್ರಿ, ಕರೆಕ್ಟಾ? ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ನೋಡಿ, ಸೇಮ್ ಇದು ಅದೇ ಥರನೇ ಮಾಡ್ಬೇಕು. ಈಗ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದೇನೆ. ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದ್ರೆ ನೀವು ಈ ವ್ಯಾಲ್ಯೂನ ಕಂಡುಹಿಡಿಯಬೇಕು. ನೋಡಿ, ಇಲ್ಲಿ ಎರಡು ಟ್ರಯಾಂಗಲ್ ಇದೆ. ಒಂದು ಎ ಬಿ ಓ ಟ್ರಯಾಂಗಲ್ ಒಂದು ಯಾವುದು? ಸೊ ಟ್ರಯಾಂಗಲ್ ಒಂದು ಎ ಬಿ ಓ ಟ್ರಯಾಂಗಲ್ ಇದೆ ಒಂದು. ಸೊ ಇನ್ನೊಂದು ಟ್ರಯಾಂಗಲ್ ಅದು ಟ್ರಯಾಂಗಲ್ ಸಿ ಡಿ ಓ ಟ್ರಯಾಂಗಲ್, ಕರೆಕ್ಟಾ? ಸೊ ಸಿ ಡಿ ಓ ಟ್ರಯಾಂಗಲ್ ತಗೊಬಹುದು, ಆದ್ರೆ ನಮಗೆ ಇಲ್ಲಿ ಒಂದೇ ಒಂದು ವ್ಯಾಲ್ಯೂ ನಮಗೆ ಗೊತ್ತಿದೆ, ಆಂಗಲ್ ಸಿ ಮಾತ್ರ ಗೊತ್ತಿದೆ. ಸೊ ಅದ್ರ ಆಂಗಲ್ ಡಿ ಗೊತ್ತಿಲ್ಲ, ಆಂಗಲ್ ಓ ಗೊತ್ತಿಲ್ಲ, ಕರೆಕ್ಟಾ? ಬಟ್ ಆಂಗಲ್ ಎ ಬಿ ಓ ಟ್ರಯಾಂಗಲ್ ನಾವು ತಗೊಬಹುದು. ಯಾಕೆ ಹೇಳಿ? ಆಲ್ರೆಡಿ ನಮಗೆ ಎರಡು ವ್ಯಾಲ್ಯೂ ಗೊತ್ತಿದೆ, ಇನ್ನೊಂದು ವ್ಯಾಲ್ಯೂ ಕಂಡುಹಿಡಿಯಬೇಕು, ಕರೆಕ್ಟಾ? ಸೊ ಆಂಗಲ್ ನೋಡಿ, ಟ್ರಯಾಂಗಲ್ ಎ ಬಿ ಓ ಈಕ್ವಲ್ಸ್ ಟು ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಓ ಈಕ್ವಲ್ಸ್ ಟು 180, ಕರೆಕ್ಟಾ? ಸೊ ಆಂಗಲ್ ಎ ಎಷ್ಟಿದೆಯಪ್ಪ? 50 ಪ್ಲಸ್ 30 ಪ್ಲಸ್ ಆಂಗಲ್ ಓ ಈಕ್ವಲ್ಸ್ ಟು 180. 50 ಪ್ಲಸ್ 30 ಎಷ್ಟದು? 100. ಆ ಕಡೆ ಕಳಿಸ್ಕೊಳ್ಳಿ ಈಗ. ಸೊ ಆಂಗಲ್ ಓ ಈಕ್ವಲ್ಸ್ ಟು 180 ಮೈನಸ್ 100. 180 ಮೈನಸ್ 100 ಎಷ್ಟಾಯ್ತು? ದಟ್ ಈಸ್ 80 ಡಿಗ್ರಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಆಂಗಲ್ ಓ. ನೋಡಿ ಇಲ್ಲಿ, ಸೊ ಇಲ್ಲಿ ಎಷ್ಟಾಯ್ತು? 80 ಡಿಗ್ರಿ ಆಯ್ತು, ಕರೆಕ್ಟಾ? ಸಾರಿ 80. ಸೊ 100 ಮೈನಸ್ 80, 180 minus 80, 180 minus 80, that is become 100. 100 ಆಗುತ್ತೆ ಇದು, 100. ಸೊ ಇಲ್ಲಿ ಇಟ್ ಬಿಕಮ್ 100 ಆಯ್ತು, 100. ನೋಡಿ, ವರ್ಟಿಕಲಿ ಆಪೋಸಿಟ್ ಆಂಗಲ್. ನೋಡಿ ಇಲ್ಲಿ ಹೇಳಿದ ನಾನು, ವರ್ಟಿಕಲಿ ಆಪೋಸಿಟ್ ಆಂಗಲ್. ಸೊ ಇಂಟು ಶೇಪ್ ಇದೆ ಸಾಕು. ನೋಡಿ ಇಲ್ಲಿ 100 ಡಿಗ್ರಿ ಇದ್ರೆ ಈ ಸೈಡ್ ಕೂಡ ಏನಿದೆ, ಎಷ್ಟಿರುತ್ತೆ? 100 ಡಿಗ್ರಿ ಇರುತ್ತೆ, 100 ಡಿಗ್ರಿ. ಸೊ ಈ ಎರಡು ಸೈಡ್ನ ಕೂಡಿಸ್ಕೊಳ್ಳಿ. ಸೊ ಮೂರನೇ ಸೈಡ್ನ ಅದು 180 ಮೈನಸ್ ದಷ್ಟು ಟೂ ಸೈಡ್ಸ್ಗಳನ್ನ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಆಂಗಲ್ ಸಿ ಪ್ಲಸ್ ಆಂಗಲ್ ಓ ಪ್ಲಸ್ ಆಂಗಲ್ ಡಿ ಈಕ್ವಲ್ಸ್ ಟು 180 ಡಿಗ್ರಿನ ಟೋಟಲ್ ಆಂಗಲ್ ಆಫ್ ದಿಸ್ ಟ್ರಯಾಂಗಲ್ ಸಿ ಡಿ ಓ. ಆಗ ನೋಡಿ, ಆಂಗಲ್ ಸಿ ಎಷ್ಟಿದೆ? ಆಂಗಲ್ ಸಿ ಇಸ್ 53ನ. ಆಂಗಲ್ ಸಿ ಇಸ್ 53 ಪ್ಲಸ್ ಆಂಗಲ್ ಓ ಎಷ್ಟಿದೆ? ಓಕೆ, ಆಂಗಲ್ ಓ ಇಸ್ 100. ಆಂಗಲ್ ಓ ಇಸ್ 100 ಪ್ಲಸ್ ಆಂಗಲ್ ಡಿ ಈಕ್ವಲ್ಸ್ ಟು 180 ಡಿಗ್ರಿ, ಕರೆಕ್ಟಾ? ಸೊ 100 ಪ್ಲಸ್ 53 153 ಆಯ್ತಾ? ಸೊ ಅದನ್ನ ಈ ಕಡೆ ಕಳಿಸ್ಕೊಳ್ಳಿ ಈಗ. ಆಂಗಲ್ ಡಿ ಈಕ್ವಲ್ಸ್ ಟು 180 ಮೈನಸ್ 153, ಕರೆಕ್ಟಾ? 153. ಈಗ ಎರಡನ್ನೂ ಸಬ್ಟ್ರಾಕ್ಟ್ ಮಾಡಿ. ಸೊ ಆಂಗಲ್ ಡಿ ಈಸ್ ಈಕ್ವಲ್ ಟು 180 ಮೈನಸ್ 153 ಎಷ್ಟಾಗುತ್ತೆ? ದಟ್ ಬಿಕಮ್ 27 ಆಯ್ತು, 27. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಆಂಗಲ್ ಡಿ. ಆಂಗಲ್ ಡಿ ಮೀನ್ಸ್ ದಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಈಸ್ 27 ಡಿಗ್ರಿ. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ, ಇದು ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇದು ತುಂಬ ಲಾಜಿಕಾಗಿ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಕೊಡ್ತಾರೆ, ಮತ್ತು ಬೇಸಿಕ್ ಕಾನ್ಸೆಪ್ಟ್ ಆಫ್ ಇಟ್ ವೆರಿ ಯೂಸ್ಫುಲ್ ಇನ್ 9th and 10th ಆಲ್ಸೋ. ನೋಡಿ, ಇಲ್ಲಿ ಎರಡು ಟ್ರಯಾಂಗಲ್ ಇದೆ. ಒಂದು ಟ್ರಯಾಂಗಲ್ ಈ ಸೈಡ್ ಲೆಫ್ಟ್ ಸೈಡ್ ಇರೋದು, ಇನ್ನೊಂದು ರೈಟ್ ಸೈಡ್ ಇರೋದು ಅಂತ ಕಾಣೋಣ. ನೋಡಿ, ಈಗ ಇಲ್ಲಿ
ಈ ಸಿಂಬಲ್ ಕೊಟ್ಟಿದ್ದ ದಟ್ ಇಸ್ ಬಿಕಮ್ ವಾಟ್ 90 ಡಿಗ್ರಿ ಆಯ್ತಾ, 90 ಡಿಗ್ರಿ ಆಯ್ತಾ, ಕರೆಕ್ಟಾ, 90 ಡಿಗ್ರಿ ಆಯ್ತಾ. ಸೊ ಈಗ ಇಲ್ಲಿ ಈ ಟ್ರಯಾಂಗಲ್ ಮಾತ್ರ ಕನ್ಸಿಡರ್ ಮಾಡಿ. ಯಾವ ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ನೇಮ್ ಹಾಕೊಡೋಣ. ಸೊ ಎ ಬಿ ಸಿ ಡಿ ಅನ್ಕೊಳ್ಳಿ, ಇದನ್ನ ಓ ಪಾಯಿಂಟ್ ಅನ್ಕೊಳ್ಳೋಣ, ಓಕೆನಾ. ಸೊ ಎ ಬಿ ಓ ಟ್ರಯಾಂಗಲ್ ತಗೊಂಡ್ರೆ ನೀವು, ಎ ಬಿ ಓ ಟ್ರಯಾಂಗಲ್ ತಗೊಂಡ್ರೆ ದ ಟೋಟಲ್ ಆಂಗಲ್ ಆಫ್ ದ ಟ್ರಯಾಂಗಲ್ ಇಸ್ 180, ಕರೆಕ್ಟಾ. ಸೊ ಇಲ್ಲಿ ಆಲ್ರೆಡಿ ನಮಗೆ 2 ಆಂಗಲ್ಸ್ ಗೊತ್ತಾಗಿದೆ. ನಮಗೆ 2 ಆಂಗಲ್ಸ್ ಏನು, ಒಂದು 90, ಇನ್ನೊಂದು 30. 90 + 30 ಎಷ್ಟಾಯ್ತು, 120 ಆಯ್ತು, ಕರೆಕ್ಟಾ. 120ಗೆ ಎಷ್ಟನ್ನ ಸೇರಿಸಿದ್ರೆ ನಿಮಗೆ 180 ಆಗುತ್ತೆ, 60 ಸೇರಿಸಿದ್ರೆ 180 ಆಗುತ್ತಾ, ಕರೆಕ್ಟಾ. ಸೊ ಅದನ್ನ ಇಲ್ಲಿಗೆ ಡ್ರಾ ಮಾಡಿ, 60, ಕರೆಕ್ಟಾ, 60. ಸೊ ಈಗಿದು ನೋಡಿ, ಒಂದು ಸ್ಟ್ರೈಟ್ ಲೈನ್ ಆಯ್ತು, ಸ್ಟ್ರೈಟ್ ಲೈನ್. ಇಫ್ ಯು ಆಡ್ ದಿಸ್ ಥ್ರೂ 3 ಆಂಗಲ್ಸ್ ಇಟ್ ಬಿಕಮ್ ಸ್ಟ್ರೈಟ್ ಲೈನ್. ನೋಡಿ ಯಾವುದು, ನೋಡಿ ದಿಸ್ 60 ಡಿಗ್ರಿ ಪ್ಲಸ್ 70 ಡಿಗ್ರಿ ಪ್ಲಸ್ ಎಕ್ಸ್, ಕರೆಕ್ಟಾ. ಇದನ್ನ ಎಕ್ಸ್ ಅಂತ ತಗೋಣ, ಇದನ್ನ ನಾವು ಕಂಡಿದ್ದೆ ಫಸ್ಟ್. ನೋಡಿ ಇದು 60 70 ಇದನ್ನ ಕೂಡಿಸಿರಿ, ಈ 3 ಆಂಗಲ್ನ ಕೂಡಿಸಿರಿ, ನಿಮಗೆ ಎಷ್ಟಕ್ಕೆ ಸಮ ಆಗಿರುತ್ತದೋ 180 ಸಮಾನಾಗಿರುತ್ತೆ, ಕರೆಕ್ಟಾ. ಈಗ 60 + 70 ಎಷ್ಟಾಯ್ತು, 130 ಆಯ್ತು, ಕರೆಕ್ಟಾ, 130. ಸೊ 180 ಮೈನಸ್ 130, ಸೊ ದಟ್ ಬಿಕಮ್ 50 ಆಯ್ತು, ಕರೆಕ್ಟಾ, 50 ಡಿಗ್ರಿ. ಸೊ ಅಂದ್ರೆ ಇಲ್ಲಿಗೆ ಆಂಗಲ್ ಎಷ್ಟಾಗುತ್ತೆ, 50 ಡಿಗ್ರಿ ಆಯ್ತು, ಕರೆಕ್ಟಾ. ಟೋಟಲ್ ಆಂಗಲ್ ಆಫ್ ದೀಸ್ 3 ಆಂಗಲ್ಸ್ ಇಟ್ ಬಿಕಮ್ 180, ಸ್ಟ್ರೈಟ್ ಲೈನ್ ಫಾರ್ಮೇಶನ್ ಆಗುತ್ತೆ 180. ಸೊ ಈಗ 50 ಆಗಿದೆ ನೋಡಿ, ಇಲ್ಲಿ 50, ಇಲ್ಲಿ 95. 95 + 50 ಎಷ್ಟಾಯ್ತು, 145 ಆಯ್ತಾ, 145 ಆಯ್ತಾ. ಇನ್ನ 145 ಎಷ್ಟನ್ನ ಸೇರಿಸಿದ್ರೆ 180 ಆಗುತ್ತೆ, 35, ಕರೆಕ್ಟಾ, 35. ಸೊ ಆನ್ಸರ್ ಫಾರ್ ಎಕ್ಸ್ ವ್ಯಾಲ್ಯೂ ಇಸ್ 35. ಅರ್ಥ ಆಯ್ತಾ, ಅರ್ಥ ಆಯ್ತಾ, ಅರ್ಥ ಆಯ್ತಾ, ಅರ್ಥ ಆಗಿಲ್ವಾ. ಓಕೆ ನೋಡಿ ಮಾಡಿಬಿಡ್ತೀನಿ ಇಲ್ಲಿ. ಆಂಗಲ್ ಡಿ ಈಕ್ವಲ್ಸ್ ಟು, ಸಾರಿ, ಆಂಗಲ್ ಡಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಓ ಈಕ್ವಲ್ಸ್ ಟು 180ನಾ, 180ನಾ. ಸೊ ಈಗ ಆಂಗಲ್ ಡಿ ಎಷ್ಟಿದೆ ಗೊತ್ತಿಲ್ಲ, ಆಂಗಲ್ ಡಿ ನೀವು ಕಂಡುಬೇಕಾಗಿರೋದು. ಆಂಗಲ್ ಡಿ ಪ್ಲಸ್ ಆಂಗಲ್ ಸಿ ಎಷ್ಟಿದೆ, 95 ಪ್ಲಸ್ ಆಂಗಲ್ ಓ ಎಷ್ಟಿದೆ, ದಟ್ ಈಸ್ 50, ಕರೆಕ್ಟಾ. 50 ಈಕ್ವಲ್ಸ್ ಟು 180 ಡಿಗ್ರಿ, ಕರೆಕ್ಟಾ. ಸೊ ಈಗ ಆಂಗಲ್ ಡಿ ಈಸ್ ಈಕ್ವಲ್ ಟು ಇವೆರಡನ್ನು ಕೂಡ್ಸಕ್ಕೆ ಕಳಿಸ್ಕೊಳ್ಳಿ. ಸೊ 90 + 50 145 ಆಯಿತು. ಸೊ ಅಲ್ಲಿಗೆ 180 ಮೈನಸ್ 145 ಆಯಿತು, ಕರೆಕ್ಟಾ, 145. ಎರಡನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ದಟ್ಸ್ ಆಂಗಲ್ ಡಿ ಈಸ್ ಈಕ್ವಲ್ ಟು, ಸೊ 35 ಆಗುತ್ತೆ, ಕರೆಕ್ಟಾ, 35 ಡಿಗ್ರಿ ಸೆಲ್ಸಿಯಸ್, ಸಾರಿ 35 ಡಿಗ್ರಿ, ದಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ನೋಡಿ, ಇದು ಫೈಂಡ್ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದಿ ಟ್ರಯಾಂಗಲ್. ಎಕ್ಸ್ಟೀರಿಯರ್ ಆಂಗಲ್ ನೋಡಿ, ಆಗ್ಲೇ ಹೇಳಿದೀವಿ ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ನೋಡಿ, ದ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ಸ್ ಟು ದಿ, ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಸಮ್ ಆಫ್ ದಿ ಟೂ ಇಂಟೀರಿಯರ್ ಆಂಗಲ್ಸ್. ನೋಡಿ ಎಕ್ಸ್ಟೀರಿಯರ್ ಆಂಗಲ್ ಎರಡು ಇಂಟೀರಿಯರ್ ಆಂಗಲ್ಗೆ ಸಮನಾಗಿರುತ್ತೆ, ಕರೆಕ್ಟಾ. ನೋಡಿ ಇಲ್ಲಿ ಒಂದು ಎಕ್ಸ್ಟೀರಿಯರ್ ಆಂಗಲ್ ನಿಮಗೆ ವ್ಯಾಲ್ಯೂ ಕೊಟ್ಟಿದ್ದೇನೆ, 115 ಕೊಟ್ಟಿದಾರಲ್ಲ, ಈ ಎಕ್ಸ್ಟೀರಿಯರ್ ಆಂಗಲ್ ಈ ಎರಡು ಆಂಗಲ್ಸ್ ಈಕ್ವಲ್ ಆಗಿರುತ್ತಾ, ನೋಡಿ ಈ ಎರಡು ಆಂಗಲ್ಸ್, ಈ ಆಂಗಲ್ಸ್ ಮತ್ತೆ ಈ ಆಂಗಲ್ಸ್ಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಓಕೆ, ಒಂದು ಎಕ್ಸ್ ಅಂತ ತಗೊಳ್ಳೋಣ, ಪ್ಲಸ್ 75 ಈಕ್ವಲ್ಸ್ ಟು 115. ಅರ್ಥ ಹೆಂಗ್ ಬರಂತ, ಇವೆರಡು ಇಂಟೀರಿಯರ್ ಆಂಗಲ್ಸ್ 75 ಮತ್ತೆ ಎಕ್ಸ್, ಇದು ಎಕ್ಸ್ ಅಂತ ತಗೊಳ್ಳೋಣ, ಇದು ಎಕ್ಸ್. 75 ಅಂಡ್ ಎಕ್ಸ್ ಇವೆರಡನ್ನ ಕೂರಿಸಿದ್ರೆ ನನಗೆ ಇದು ಎಕ್ಸ್ಟೀರಿಯರ್ ಆಂಗಲ್, ಈ ಎಕ್ಸ್ಟೀರಿಯರ್ ಆಂಗಲ್ ಬರುತ್ತೆ, ಓಕೆನಾ. ಅದನ್ನೇ ಹಾಕೊಂಡಿದ್ದೀನಿ. ಸೊ ಈಗ 75ನ ಸೆಂಡ್ ಇಂಟು ರೈಟ್ ಸೈಡ್, ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 115 ಮೈನಸ್ 75 ಆಯಿತು. ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, -0. ಸೊ 11ಅಲ್ಲಿ 7 ಹೋದ್ರೆ ದಟ್ ಈಸ್ 4, ಕರೆಕ್ಟಾ, 40 ಆಯಿತು. ಸೊ 40, ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು, 40 ಆಯಿತು, ಕರೆಕ್ಟಾ. ಇಫ್ ಹಿಯರ್ ಇಟ್ ಈಸ್ 40 ಅಲ್ಲಿ ಬಂದರೆ ಅದರ ವರ್ಟಿಕಲಿ ಆಪೋಸಿಟ್ ಆಂಗಲ್ ಎಷ್ಟಾಗಿರುತ್ತೆ, ದಟ್ ಈಸ್ ಆಲ್ಸೋ 40 ಆಗಿರುತ್ತೆ, ಕರೆಕ್ಟಾ, 40 ಆಗಿರುತ್ತೆ. ಸೊ ಈಗ ಇಲ್ಲಿ ನೋಡಿ, ಇದು ಕೂಡ ಎಕ್ಸ್ಟೀರಿಯರ್ ಆಂಗಲ್, ಇದು ಕೂಡ ಏನಾಗಿರುತ್ತೆ, ಎಕ್ಸ್ಟೀರಿಯರ್ ಆಂಗಲ್. ಸೊ ಅವಾಗ ಏನು ಮಾಡಬೇಕು, ಈ ಎರಡು ಸೈಡ್ಸ್ಗಳನ್ನ ಕೂಡಿಸಿದ್ರೆ ನಿಮಗೆ, ಈ ಎರಡು ಸೈಡ್ಸ್ಗಳನ್ನ ಕೂಡಿಸಿದ್ರೆ ಈ ಎಕ್ಸ್ಟೀರಿಯರ್ ಆಂಗಲ್ ಬರುತ್ತೆ, ಕರೆಕ್ಟಾ. ಸೊ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಅದು 52 ಪ್ಲಸ್ 40 ಎಷ್ಟಾಯಿತು, ದಟ್ ಈಸ್ 92 ಆಯಿತು. 92 ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ವ್ಯಾಲ್ಯೂ ಇದ್ರದ್ದು ಆಂಗಲ್ ಎಷ್ಟಿದೆ, 92. ಅರ್ಥ ಆಯ್ತಾ. ಓಕೆ, ಸೊ ಎಕ್ಸ್ಟೀರಿಯರ್ ಆಂಗಲ್ಸ್ ಕರೆಕ್ಟ್ ನೆನಪಿಟ್ಕೊಳ್ಳಿ, ಎಕ್ಸ್ಟೀರಿಯರ್ ಆಂಗಲ್ ಇಟ್ ಇಸ್ ಈಕ್ವಲ್ಸ್ ಟು ದಿ ಸಮ್ ಆಫ್ ದಿ ಟೂ ಇಂಟೀರಿಯರ್ ಆಂಗಲ್ಸ್, ಇಂಟೀರಿಯರ್ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ ನೋಡಿ. ನೆಕ್ಸ್ಟ್ ಮೀಡಿಯನ್ ಆಫ್ ದಿ ಟ್ರಯಾಂಗಲ್. ಅಂದ್ರೆ ನೋಡಿ, ಇದು ಒಂದು ಟ್ರಯಾಂಗಲ್ ಕಾಣೋಣ, ಇದು ಟ್ರಯಾಂಗಲ್, ಓಕೆನಾ. ದಿಸ್ ಇಸ್ ಸೆಂಟರ್,
from the center of the triangle. So we draw a one perpendicular line. A perpendicular line, it divides the triangle. Triangle na divide ಮಾಡುತ್ತೆ. That line is called as median. Median line. ಇದನ್ನ median line ಅಂತ ಕರಿತೀವಿ. Median line. ನೋಡಿ ಈ ಪಾಯಿಂಟ್ ಇಂದ ಒಂದು ಲೈನ್ ಡ್ರಾ ಮಾಡಬಹುದು. This is also median. From this point also we can draw. This is also median. Sorry. One second. Here also we can draw from this point. This is also median. This point is called as median point. Nodi idu median. This is called as centroid anta karitare. Centroid. 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 In a triangle, there is a three vertices. ಈ ಪಾಯಿಂಟ್ ನಾವು ಎಂತ ಕರಿತೀವಿ ವರ್ಟಿಸಿಸ್. ವರ್ಟಿಸಿಸ್ ಪಾಯಿಂಟ್. ಈ ಪಾಯಿಂಟ್ ಗಳನ್ನ ನಾವು ವರ್ಟಿಸಿಸ್ ಅಂತ ಕರಿತೀವಿ. ವರ್ಟಿಸಿಸ್ ಪಾಯಿಂಟ್. So these points are called as what? Median points. Median. Median point. Three medians are there. Three vertices are there. Three sides are there. Three angles are there in the triangle. ಅರ್ಥ ಆಯ್ತಾ? ಅರ್ಥ ಆಯ್ತಾ? So these are the basic concept of triangle. Okay. ಈಗ in the triangle ABC. In a triangle ABC. ನೋಡಿ ಕಾನ್ಸೆಪ್ಟ್ ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. In a triangle ABC. In a triangle ABC. ABC. AB equals to AC ಅಂತೆ. ಫಸ್ಟ್ ಒಂದು ಟ್ರಯಾಂಗಲ್ ಡ್ರಾ ಮಾಡೋಣ. ಓಕೆ, ನಿಮ್ಗೆ ಗೊತ್ತಾಗತ್ತಾಗ ಈಸಿಯಾಗಿ. ನೋಡಿ ಒಂದು ಟ್ರಯಾಂಗಲ್. ದಿಸ್ ಎ ಟ್ರಯಾಂಗಲ್ ABC. ಓಕೆನಾ? ದಿಸ್ ಎ B. ಓಕೆ, C. ಸೊ ಇಲ್ಲಿ ಏನು ಹೇಳಿದೆ ನೆಕ್ಸ್ಟ್ ಲೈನು? ಸೊ AB ಈಕ್ವಲ್ಸ್ ಟು AC ಅಂತೆ. ಸೊ AB ಲೈನ್ ಏನಾಗಿದೆ ಅಂತ AB ಲೈನ್ ಈಸ್ ಈಕ್ವಲ್ ಟು AC ಲೈನ್. ಸೊ ದಿಸ್ ಈಸ್ ಎ isoscaline triangle. Isoscaline triangle means two sides are equal, one side is different. ನೋಡಿ ಇದರ ಅರ್ಥ ಏನು? two sides are equal, two sides are equal and one side is different. One side is different. One side is different. One side different. Two sides equal ಇದ್ರೆ two angles also equal. Two angles also equal. Two angles also equal. Two sides also equal, two angles are equals. That is called as isoscaline triangle ಅಂತ ಕರೀತಾರೆ. Find the external angle of B. B the external angle ಕಂಡುಹಿಡಿಯಬೇಕಂತೆ. B the external angle means ಈ ತರ ಎಕ್ಸ್ಟೆಂಡ್ ಮಾಡ್ಕೋಬೇಕು. This is the external angle of B. ಕರೆಕ್ಟಾ? External angle of B. ಫಸ್ಟ್ ಏನ್ ಕೊಟ್ಟಿದ್ದಾನೆ? ಆಂಗಲ್ ಎ ಕೊಟ್ಟಿದೆ. ಕರೆಕ್ಟಾ? ಆಂಗಲ್ ಎ. ಸೊ ದಿಸ್ ಆಂಗಲ್ ಎ ಇಸ್ 40 ಡಿಗ್ರಿ ಅಂತೆ. ನೋಡಿ ಇಲ್ಲಿ 40 ಡಿಗ್ರಿ ಆಗಿದೆ ಅಂತೆ. 40 ಡಿಗ್ರಿ. ಕರೆಕ್ಟಾ? ಸೊ 40 ಡಿಗ್ರಿ. ಸೊ ಅಲ್ಲಿ 40 ಡಿಗ್ರಿ ಆಗಿದ್ರೆ these two angles will be equal. ಕರೆಕ್ಟಾ? These two angles should be equal because it is isoscaline triangle. Isoscaline triangle ಅಂದ್ರೆ ಈ two sides ಮತ್ತೆ two angles equal ಆಗಿರಬೇಕು. ಈ ಎರಡು sides equal ಆಗಿರೋದ್ರಿಂದ ಈ ಎರಡು angles ಕೂಡ equal ಆಗಿರಬೇಕು. ಈಗ 40 ಅಂದ್ರೆ 40. ಕರೆಕ್ಟಾ? ಇದನ್ನ x ಅಂತ ತಗೊಳ್ಳೋಣ. x ಅಂತ. ಓಕೆನಾ? ಸೊ ಏನಾಗುತ್ತೆ ನೋಡಿ, x ಪ್ಲಸ್ 40 ಈಕ್ವಲ್ಸ್ ಟು 180. ನಾನು ಯಾಕೆ x ಅಂತ ಬರ್ತಂದೆ? ಬಿಕಾಸ್ ದಿಸ್ ಟೂ ಆಂಗಲ್ಸ್ ಆರ್ ಈಕ್ವಲ್ ಆಗಿರೋದ್ರಿಂದ ನಾವು ವ್ಯಾಲ್ಯೂಸ್ನ x ಅಂತ ತಗೊಂಡಿವಿ. ಸೊ ಈಗ x ಪ್ಲಸ್ x ಆಯ್ತು, 2x ಆಯ್ತು. ಸೊ ಈ 40 ನಾಲ್ಕು ಕಳಿಸ್ಕೊಳ್ಳಿ. 180 ಮೈನಸ್ 40 ಆಯ್ತು. ಸೊ ದಟ್ ಈಸ್ 2x is equal to 140 ಆಗುತ್ತೆ. ಸೊ 2 1s 270s. ಸೊ x is equal to 70 ಆಯ್ತು. ಕರೆಕ್ಟಾ? ಸೊ x is equal to ಎಷ್ಟು? 70. ಇಲ್ಲಿ 70, ಇಲ್ಲಿ 70. ಸೊ ಎರಡು ಆಂಗಲ್ ಬಿ ಇಸ್ ಈಕ್ವಲ್ ಟು 70, ಆಂಗಲ್ ಸಿ ಇಸ್ ಈಕ್ವಲ್ ಟು 70. ಈಗ ವಿ ಹ್ಯಾವ್ ಟು ಐಡೆಂಟಿಫೈ ದ ಎಕ್ಸ್ಟರ್ನಲ್ ಆಂಗಲ್ ಆಫ್ ದಿ ಆಂಗಲ್ ಬಿ ಅಂತ ಹೇಳಿರೋದ್ರಿಂದ ನಾನು ಆಗ್ಲೇ ಹೇಳಿದ್ದೀನಿ, ಎಕ್ಸ್ಟರ್ನಲ್ ಆಂಗಲ್ನ ಐಡೆಂಟಿಫೈ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಹ್ಯಾಡ್ ದ, ನೋಡಿ, ಎಕ್ಸ್ಟರ್ನಲ್ ಆಂಗಲ್ ಆಫ್ ಬಿ ಈಕ್ವಲ್ಸ್ ಟು ಇಂಟೀರಿಯರ್ ಆಂಗಲ್ ಆಫ್ ಆಂಗಲ್ ಎ ಅಂಡ್ ಇಂಟೀರಿಯರ್ ಆಂಗಲ್ ಆಫ್ ಆಂಗಲ್ ಸಿ ಆಡ್ ಮಾಡಿದ್ರೆ ಮುಗಿದೋಯ್ತು. ಸೊ ಇಟ್ ಈಸ್ 40 ಪ್ಲಸ್ 70. 40 ಪ್ಲಸ್ 70 ಎಷ್ಟು? ದಟ್ ಈಸ್ 110 ಡಿಗ್ರಿ. ಸೊ ದಿಸ್ ಇಸ್ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದಿ ಆಂಗಲ್ ಬಿ. ಮುಗಿದೋಯ್ತು ಇಷ್ಟೇ. ಹಂಗೆ ಸಿ ಎ ಏನಾದ್ರು ಕೇಳಿ ಅದು ಇಂಟೀರಿಯರ್ ಆಂಗಲ್ ಆಪೋಸಿಟ್ ಸೈಡ್ಸ್ಗಳನ್ನ ತಗೊಂಡ್ರೆ ಎರಡು ಆಂಗಲ್. ಓಕೆನಾ? ನೆಕ್ಸ್ಟ್ ನೋಡಿ, ದ ಎ ಬಿ ಇಸ್ ಎ ಐಸೋಸ್ಕೆಲಾನ್ ಟ್ರಯಾಂಗಲ್ ಅಂತೆ. ಸೊ ಫಸ್ಟ್ ಟ್ರಯಾಂಗಲ್ ಡ್ರಾ ಮಾಡೋಣ. ಸೊ ಫಸ್ಟ್ ಟ್ರಯಾಂಗಲ್ ಡ್ರಾ ಮಾಡೋಣ. ದಟ್ ಈಸ್ ಎ ಬಿ ಸಿ ಟ್ರಯಾಂಗಲ್. ಓಕೆನಾ? ಎ ಬಿ ಸಿ ಟ್ರಯಾಂಗಲ್. ಸೊ ದಿಸ್ ಇಸ್ ಎ ಬಿ ಸಿ ಟ್ರಯಾಂಗಲ್. ಎ ಬಿ ಸಿ ಐಸೋಸ್ಕೆಲಾನ್ ಟ್ರಯಾಂಗಲ್ such that AB equals to AC ಅಂತ ಹೇಳಿದ್ದೇನೆ. AB equals to AC ಅಂದ್ರೆ this line AB line equals to the AC line equal ಇದೆ. So that is isoscaline triangle. Isoscaline triangle ನಾವು ಈಗಾಗಲೇ ಹೇಳಿದೆ, two sides are equal and one side is different. Two sides are equal, then two angles also equal. ನೋಡಿ, these two, that is BC side and C angle B and angle C are equal. ಓಕೆನಾ? ಸೊ ಇಲ್ಲಿ ಮುಂದೆ ಕ್ವಶನ್ ಏನ್ ಮಾಡಿದ್ದೇನೆ? ಸೊ AD is the median to the base ABC ಅಂತೆ. ಸೊ we have to draw the median, the D point. BC is the base. So D point we have to draw. So AD is the, D is the median of BC. ಓಕೆನಾ? ಸೊ ಆಂಗಲ್ ABC ನೋಡಿ, ಆಂಗಲ್ ABC
ಅಂದರೆ ಆಂಗಲ್ ಬಿ ಎಷ್ಟಿದೆ ಅಂತೆ, ಆಂಗಲ್ ಬಿ ಈಸ್ 35 ಡಿಗ್ರಿ ಇದೆ ಅಂತೆ, 35 ಡಿಗ್ರಿ. ಸೊ ಹಾಗಾದ್ರೆ ಆಂಗಲ್ ಸಿ ಎಷ್ಟಿರುತ್ತೆ, ದಟ್ ಇಸ್ ಆಲ್ಸೋ 35 ಬಿಕಾಸ್ ಇಟ್ ಇಸ್ ಎ ಐಸೋಸ್ಕೆಲಾನ್ ಟ್ರಯಾಂಗಲ್. ಕರೆಕ್ಟಾ? ಸೊ ಆಂಗಲ್ ಬಿ ಅವನೇ ಕೊಟ್ಟಿದ್ದಾನೆ, ಆಂಗಲ್ ಬಿ 35 ಅಂತ ಹೇಳಿದ್ರೆ ಆಂಗಲ್ ಸಿ ಕೂಡ ಎಷ್ಟಿರುತ್ತೆ, 35 ಡಿಗ್ರಿ ಇರುತ್ತೆ ಬಿಕಾಸ್ ಇಟ್ ಇಸ್ ಐಸೋಸ್ಕೆಲಾನ್ ಟ್ರಯಾಂಗಲ್, ಟೂ ಸೈಡ್ಸ್ ಅಂಡ್ ಟೂ ಆಂಗಲ್ಸ್ ಈಕ್ವಲ್ ಆಯಿತು. ಸೊ ಈಗ ಟೋಟಲ್ ಆಂಗಲ್ ಆಫ್ ದಿ ಟ್ರಯಾಂಗಲ್ ಎಷ್ಟು, ದಟ್ ಈಸ್ 35 ಪ್ಲಸ್ 35 ಪ್ಲಸ್ ಆಂಗಲ್ ಎ ಈಕ್ವಲ್ಸ್ ಟು 180 ಡಿಗ್ರಿನ, 180 ಡಿಗ್ರಿ. ಕರೆಕ್ಟಾ? ಸೊ ಈಗ 35 ಎಷ್ಟು, 70 ಆಯ್ತು. ಕರೆಕ್ಟ್ ಕಳ್ಸ್ಕೊಳ್ಳಿ ಈಗ. ಸೊ ಆಂಗಲ್ ಎ ಈಕ್ವಲ್ಸ್ ಟು, ಆಂಗಲ್ ಎ ಇಸ್ ಈಕ್ವಲ್ ಟು 180 ಮೈನಸ್ 110, ದಟ್ ಈಸ್ ಆಂಗಲ್ ಎ ಈಕ್ವಲ್ಸ್ ಟು ದಟ್ ಈಸ್ 70 ಆಯ್ತಾ, 70. ಕರೆಕ್ಟಾ? 70. ಸೊ ಇಲ್ಲಿ ಕರೆಕ್ಟ್ 70 ಆಯ್ತು. ಸೊ ಇಲ್ಲಿ ಇಲ್ಲಿ ಎಷ್ಟು, ಓಕೆ, ಟೋಟಲ್ ಆಂಗಲ್ ಎಷ್ಟಾಯ್ತು ಇಲ್ಲಿ, ದಟ್ ಈಸ್ 70 ಆಯ್ತು, 70 ರೈಟ್. ನಿಮಿಷ ಇಲ್ಲಿ ಸೊ 35 ಪ್ಲಸ್ 35 70 ಆಗುತ್ತೆ. ಸೊ ಇಲ್ಲಿ 70 180 ಮೈನಸ್ 70 ಇಸ್ 110 ಆಗುತ್ತೆ, 110. ಓಕೆನಾ? 110 ಆಗುತ್ತೆ. ಸೊ 1 ಸೆಕೆಂಡ್, 110. ಹಾಂ, ಓಕೆ ಆಲ್ ರೈಟ್. ಈಗ 35 ಎಷ್ಟಾಯಿತು, 70 ಆಯಿತು. ಕರೆಕ್ಟಾ? ಸೊ 170 180 170 ಹೋದ್ರೆ ದಟ್ ಈಸ್ ಬಿಕಮ್ 110 ಆಗುತ್ತೆ. ಕರೆಕ್ಟಾ? ಸೊ ಆಂಗಲ್ ಎ ಕಂಪ್ಲೀಟ್ ಎಷ್ಟಿದೆಯಪ್ಪ, ಆಂಗಲ್ ಎ ದಟ್ ಈಸ್ 110 ಐತಿ. ಕರೆಕ್ಟಾ? ಅದನ್ನ ಈಕ್ವಲ್ ಡಿವೈಡ್ ಮಾಡಿದ್ರೆ, ಬಿಕಾಸ್ ವಿ ಆರ್ ಡ್ರಾ ಎ ಮೀಡಿಯನ್ ಡ್ರಾ ಮಾಡಿರೋದ್ರಿಂದ ಆಂಗಲ್ ದಿಸ್ ಸೈಡ್ ವಿಲ್ ಬಿಕಮ್ 55, ದಿಸ್ ಸೈಡ್ ವಿಲ್ ಬಿಕಮ್ 55. ಸೊ ಆಂಗಲ್, ಸೊ ಬಿ ಎ ಡಿ ಈಕ್ವಲ್ಸ್ ಟು 55 ಡಿಗ್ರಿ. ಕರೆಕ್ಟಾ? 55 ಡಿಗ್ರಿ. ವಿ ಹ್ಯಾವ್ ಟು ಡಿವೈಡ್ ಬಿಕಾಸ್ ವಿ ಆರ್ ಡ್ರಾ ಎ ಮೀಡಿಯನ್ ಡ್ರಾ ಮಾಡಿದೀವಿ ಅದಕ್ಕೋಸ್ಕರ. ಸೊ ನೋಡಿ, ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಆಫ್ ಟ್ರಯಾಂಗಲ್ನ ಮಾಡಿದ್ದೀನಿ. ಸೊ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನ ಈ ಕ್ಲಾಸ್ನ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.